ಎಕ್ಸಾಕ್ಟ್ಲಿ ಪ್ರಹ್ಲಾದ್ ಜೋಶಿ ಹೇಳಿದಂಥ ಮಾತು ನಿಜವಾಗ್ಲೂ ಕರೆಕ್ಟ್. ಒಂದು ವಿಚಾರದಲ್ಲಿ 16 ಕೇಸ್ ಇದೆ, 16 ಕೇಸಲ್ಲಿ ಆತ ಬೇಕಾಗಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸಮೇತ ಟ್ವೀಟ್ ಮಾಡಿದರು. ಆಮೇಲೆ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ರು 16 ಕೇಸ್ ಇದೆ ಆತನ ಮೇಲೆ ಅಂತೇಳಿ. ಈಗ ಯಾರೋ ಒಬ್ಬ ಲೇಮ್ಯಾನ್ ಆ ವಿಚಾರ ಹೇಳಿದರೆ ಓಕೆ, ಒಬ್ಬ ಸಣ್ಣ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ಹೇಳಿದ್ರೆ 16 ಕೇಸ್ ಇದೆ ಆತನ ಮೇಲೆ ಅಂತೇಳಿ. ಲಾಯರ್ ಆಗಿದ್ದಂಥ ಸಿದ್ದರಾಮಯ್ಯನವರು ಕೂಡ 16 ಕೇಸ್ಗಳು ಅದರಿಂದೆಲ್ಲ ಬಿಡುಗಡೆಯಾಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಒಂದು ಕೇಸ್ ಇದೆ, ಒಂದು ಕೇಸಲ್ಲಿ ಅನೇಕರು ಅದರಲ್ಲಿ ಬಿಡುಗಡೆಯಾಗಿದ್ದಾರೆ, A5 A7 ಎಲ್ಲ ಬಿಡುಗಡೆಯಾಗಿದ್ದಾರೆ. ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶ್ರೀಕಾಂತ್ ಪೂಜಾರಿ ಕೂಡ ಅನೇಕ ಬಾರಿ ಶಹರ ಪೊಲೀಸ್ ಠಾಣೆಗೆ ಹೋಗಿ ಸೈನ್ ಹಾಕಿ ಬಂದಿದ್ದಾರೆ. ಹಾಗಿರುವಾಗ ಮುಖ್ಯಮಂತ್ರಿಗಳಾಗಿದ್ದಂಥವರು ಅಥವಾ ಫಸ್ಟ್ ಆಫ್ ಆಲ್ ಅವರಿಗೆ ಸಲಹೆ ಕೊಡೋರು ಯಾರು ಅಂತೇಳಿ ತುಂಬ ಸಲಹೆಗಾರನ ಇಟ್ಕೊಂಡಿದ್ದಾರೆ. ಒಬ್ಬರು ಸಲಹೆಗಾರ ಸರಿ ಇಲ್ಲ, ಮತ್ತೊಮ್ಮೆ ಅದನ್ನು ಚೆಕ್ ಮಾಡಬೇಕು ಸಿದ್ದರಾಮಯ್ಯನವರು. ಯಾಕಂದರೆ ಪಾರ್ಟಿ ಯಾವುದೇ ಇರಲಿ, ಮುಖ್ಯಮಂತ್ರಿಗಳಾಗಿದ್ದಂಥ ಆ ಸ್ಥಾನಗಳಲ್ಲಿ ಕೂತಾಗ ಅದರ ಒಂದು ಘನತೆ ಬೇರೆ ಇರುತ್ತೆ. ಹಾಗಂತ ರಾಜಕೀಯ ಮಾಡಬಾರ್ದು ಅಂತಲ್ಲ. 16 ಕೇಸ್ ಇದೆ ಆತನ ಮೇಲೆ ಅಂತೇಳಿ ನೀವು ದಾಖಲೆ ಬಿಡುಗಡೆ ಮಾಡಿದಾಗ 16 ಕೇಸ್ಗಳು ಕ್ಲಿಯರ್ ಆಗಿದೆ ಅಂತ ಹೇಳಿದಾಗ ಆತನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಲೆಕ್ಕ ಅಲ್ವಾ? ಬನ್ನಿ ದಿವಿತ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿವಿತ್, ಮೊನ್ನೆ ನೀವು ನೋಡಿದ್ದಕ್ಕೂ ಅಲ್ಲಿ ಬಿ ಜೆ ಪಿ ಏನು ಮಾಡುತ್ತೆ ಗೊತ್ತಿಲ್ಲ. ಇನ್ನು ಮುಂದೆ ಬಿ ಜೆ ಪಿಗೆ ಈಗ ಚಾನ್ಸ್ ಇಲ್ವಾ? ಜೈಲು ಬರೋ ಚಳವಳಿ ಮಾಡೋದಕ್ಕೆ ಅವಕಾಶ ಇಲ್ಲ, ಕ್ಯಾನ್ಸಲ್ ಮಾಡಿದೆ. ಈಗ ಬಿ ಜೆ ಪಿ ನಡೆ ಮನೆ ಕಡೆ ಆಗುತ್ತಾ ಗೊತ್ತಿಲ್ಲ. ಮೊನ್ನೆ ಇದ್ದಂಥ ಜೋಶ್, ಇವತ್ತಿನ ಜೋಶ್ ಹೇಗಿದೆ ದಿವಿತ್? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಇವತ್ತು ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗ್ತಾರೆ ಅಂತ ಹೇಳಿ ಈಗ ಎಲ್ಲ ರೀತಿಯ ಅಂತಿಮ ಪ್ರಕ್ರಿಯೆಗಳು ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಅವರ ಕುಟುಂಬಸ್ಥರು, ಸ್ವತಃ ಅವರ ಮಗ ಕೂಡ ಈಗಾಗಲೇ ನ್ಯಾಯಾಲಯದ ಒಳಗಡೆ ಇದ್ದಾರೆ. ಏನೇನು ಪ್ರೊಸೀಜರ್ ಆಗಬೇಕು ಅದು ಆಗ್ತಾ ಇದೆ. ಈ ಮುಂಚೆ ರಿಲೀಸ್ ಆಗಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಶರಹ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಅವ್ರನ್ನ ಕೊನೆಗೆ ಅಲ್ಲಿಗೆ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತ ಕೆಲಸವೂ ಆಯಿತು, ಅವ್ರನ್ನ ಬಂಧಿಸುವಂತ ಕೆಲಸವೂ ಆಯಿತು. ಆದ್ರೆ ಇವತ್ತಿರುವಂತ ನೀವು ಜೋಶ್ ಬಗ್ಗೆ ಕೇಳ್ತಾ ಇದ್ರಿ. ಇವತ್ತು ರಿಲೀಸ್ ಆಗ್ತಾರೆ, ಈಗ ಕಾನೂನು ಮುಖಾಂತರ ಈಗ ಬೇಲ್ ಆಗಿರೋದ್ರಿಂದ ರಿಲೀಸ್ ಆಗ್ತಾರೆ. ಆದಂತ ಸಂದರ್ಭದಲ್ಲಿ ಮತ್ತೆ ಯಾವ ರೀತಿ ಹೋರಾಟವನ್ನ ಬಿಜೆಪಿ ಮಾಡ್ತಾರಾ ಅಥವಾ ಬಿಜೆಪಿ ಸೈಲೆಂಟ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಅದನ್ನ ಕುತ್ಕೊಂಡು ನಿರ್ಧಾರ ಮಾಡ್ತಾರಂತೆ. ಆ ಬಗ್ಗೆ ಪ್ರಹ್ಲಾದ್ ಜೋಶಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಹಿಂದೆ ಕೂಡ ಅಭಿಯಾನವನ್ನ ಮಾಡಿತ್ತು ಕಾಂಗ್ರೆಸ್. ಯಾವಾಗ ಶಹರ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡಿದ್ರು ಅದನ್ನ ವಿರೋಧಿಸಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಕೂಡ ಮಾಡ್ತು. ಶ್ರೀಕಾಂತ್ ಪೂಜಾರಿಗೆ ಲೋಕಸಭೆಗೆ ಟಿಕೆಟ್ ಕೊಡಿ ಅಂತ ಹೇಳಿ ಒಂದು ರೀತಿಯಲ್ಲಿ ಅಭಿಯಾನವನ್ನ ಮಾಡಿದಂತ ಸಂದರ್ಭದಲ್ಲಿ ಈಗ ಅದಕ್ಕೆ ಪ್ರಹ್ಲಾದ್ ಜೋಶಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಂದು ರೀತಿ ಬಾಲಿಶವಾದಂತಹ ಹೇಳಿಕೆಯನ್ನು ಕೊಡ್ತಿದ್ದೀರಿ, ದಡ್ಡತನದ ಹೇಳಿಕೆಯನ್ನು ಕೊಡ್ತಾ ಇರೋದು. ಈಗಾಗಲೇ ಏನು ಅವರಿಗೆ ಬೇಲ್ ಆಗಿದೆ, ಬೇಲ್ ಆದ ನಂತರ ಏನಾಗುತ್ತೆ, ಏನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಒಂದು ಕಡೆ. ಇನ್ನು ಬೇಲ್ ವಿಚಾರವಾಗಿ ಕಂಡೀಷನ್ ಬೇಲ್ ಆಗಿರೋದ್ರಿಂದ ಈಗಾಗಲೇ ಶ್ರೀಕಾಂತ್ ಪೂಜಾರಿ ಕೂಡ 2 ಲಕ್ಷ ಶ್ಯೂರಿಟಿಯನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿದಂತೆ ಇಬ್ಬರು ಕೂಡ ತಲಾ 1 ಲಕ್ಷದಂತೆ ಶ್ಯೂರಿಟಿಯನ್ನು ಕೊಡಬೇಕು. ಜೊತೆಗೆ ನ್ಯಾಯಾಲಯದ ವ್ಯಾಪ್ತಿಯೊಳಗೆ ಶ್ರೀಕಾಂತ್ ಪೂಜಾರಿ ಇರಬೇಕಾಗುತ್ತೆ. ಎಲ್ಲಾದರೂ ಅಗತ್ಯ ಬಿದ್ದಲ್ಲಿ ಹೊರಗಡೆ ಹೋಗಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕಾದೋಡ್ಬೇಕಾಗುತ್ತೆ. ಜಯಪ್ರಕಾಶ್ ಶೆಟ್ಟಿ, ಇವತ್ತು ಆದಷ್ಟು ರಿಲೀಸ್ 4 ಗಂಟೆ, ಸಂಜೆ 4 ಗಂಟೆ ಮೇಲೆ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಓಕೆ, ಐ ಅಗ್ರಿ. ದಿವಿತ್, ಒಂದು ನೋಡ್ಕೊಳ್ಳಿ, ಆ 2 ಲಕ್ಷ ಕೊಟ್ಟವ್ರು ಯಾರು, 2 ಲಕ್ಷ ಕೊಟ್ಟವ್ರು ಯಾರು, ಆಮೇಲೆ ಅದರ ಜೊತೆಗೆ ಅವರಿಗೆ ಶ್ಯೂರಿಟಿ ಕೊಟ್ಟವ್ರು ಯಾರು, 2 ಲಕ್ಷ ಕೊಟ್ಟವ್ರು ಯಾರು, ಶ್ಯೂರಿಟಿ ಕೊಟ್ಟವ್ರು ಯಾರು? ಇದು ಬಾಬಾ ಶ್ರೀಕಾಂತ್ ಪೂಜಾರಿ ಅವರೇ ಕೊಡಬೇಕಾಗತ್ತಾ ಅಥವಾ ಪ್ರತಿಭಟನೆ ಮಾಡಿದವರು? ಡಿ.ಕೆ. ಚವ್ಹಾಣ್ ಮತ್ತೆ ಶ್ರೀಕಾಂತ್ ಇಬ್ರು ಬೇರೆಯವರು ತಲಾ 1 ಲಕ್ಷದಂತೆ ಕೊಟ್ಟಿದ್ದಾರೆ. ಯಾರು ಅಂತ ನೋಡೋದಾದ್ರೆ ಮಾಜಿ ಮೇಯರ್ ಡಿ.ಕೆ. ಚವ್ಹಾಣ್ ಮತ್ತೆ ಶ್ರೀಕಾಂತ್ ಸಮಾಜದ ಮುಖಂಡರೊಬ್ರು ತಲಾ 1 ಲಕ್ಷದಂತೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇವೆಲ್ಲದಕ್ಕೂ ಕೂಡ ಒಪ್ಕೊಂಡ್ರೆ ಮಾತ್ರ ಇವತ್ತು ಬೇಲ್ ಅಪ್ರೂವಲ್ ಆಗಿ ರಿಲೀಸ್ ಆಗುವಂತ ಸಾಧ್ಯತೆ ಇರೋದು. ಜೊತೆಗೆ ಶ್ರೀಕಾಂತ್ ಪೂಜಾರಿಯೇ 2 ಲಕ್ಷ ಬಾಂಡನ್ನು ಕೊಡಬೇಕಾಗುತ್ತೆ. ತಲಾ 1 ಲಕ್ಷದಂತೆ ಸಪ್ರೇಟ್ ಶ್ಯೂರಿಟಿ ಇಟ್ಟು 2 ಲಕ್ಷ ಬಾಂಡನ್ನು ಅವರೇ ಕೊಡಬೇಕಾಗುತ್ತೆ. ಇನ್ನು ಬೇರೆ ಇಬ್ರು ತಲಾ 1 ಲಕ್ಷ ಶ್ಯೂರಿಟಿಯನ್ನು ಕೊಟ್ಟರೆ ಮಾತ್ರ ಈ ಒಂದು ಬೇಲ್ ಅಪ್ರೂವಲ್ ಆಗಿ ಇವತ್ತು ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಜಯಪ್ರಕಾಶ್ ಅಂದ್ರೆ ಒಟ್ಟು 4 ಲಕ್ಷನಾ? 4 ಲಕ್ಷ, ಹೌದು, ಖಂಡಿತವಾಗ್ಲೂ 4 ಲಕ್ಷ ಇದಕ್ಕೆ ಒಪ್ಕೊಂಡ್ರೆ ಮಾತ್ರ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಭಾಳ ಆಸಕ್ತಿ ಇರೋದು, ಹೋರಾಟಗಳು ಮಾಡ್ತೀವಿ ಆದರೆ ಕೊನೆಗಳಿಗೆ ಎಲ್ಲಿ ಯಾರು ಇರೋದಿಲ್ಲ ಅಂತ. ಈಗ 2 ಲಕ್ಷ ಭರಿಸೋರು ಯಾರು? ಶ್ರೀಕಾಂತ್ ಪೂಜಾರಿಯೇ ಭರಿಸಬೇಕಾ ಅಥವಾ ಅವರ ಪರವಾಗಿ ಹೋರಾಟ ಮಾಡಿದವರು ಅವರಿಗೆ ಹೆಲ್ಪ್ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಖಂಡಿತವಾಗ್ಲೂ ನಾನಂತೂ ಕೇಳ್ತೀನಿ. ಯಾಕಂದರೆ ಶ್ರೀಕಾಂತ್ ಪೂಜಾರಿ ಈಗ 2 ಲಕ್ಷ ಮತ್ತು ಇನ್ನೊಬ್ಬರು 1 ಲಕ್ಷ ಅದನ್ನು ಭರಿಸಬೇಕಲ್ಲ. ಹೋರಾಟಗಳು ಸಪೋರ್ಟ್ ಅಂದರೆ ಕೇವಲ ರಾಜಕೀಯ ಹೋರಾಟ ಆಗಿರಬಾರ್ದು. ಶ್ರೀಕಾಂತ್ ಪೂಜಾರಿ ಅವರಿಗೆ ಆ ದುಡ್ಡನ್ನು ಭರಿಸುವಂಥ ಶಕ್ತಿಯನ್ನು ಕೂಡ ಕೊಡಿ ದಯವಿಟ್ಟು.